ಯಾವ್ದು ಗೊತ್ತಾ ಇದು చెలియ చూపులే చిలిపి జల్లులే నేను తాకగా ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸಹೋದರ ನಮ್ಮ ನಾಗೇಂದ್ರ ಸಾರವರನ್ನು ದಯವಿಟ್ಟು ಬನ್ನಿ ಕಾರ್ಯಕ್ರಮಕ್ಕೆ ಕರೆದಾಗ ಆನೇಕಲ್ಲಿಂದ ಬಂದಿದ್ದಾರೆ. ನಾನು ಸುಮಾರು ಇದು ಮಾಡುತ್ತಿರುವ ಒಂದು ಕಾರ್ಯಕ್ರಮ ಒಂದು 150ಕ್ಕೂ ಹೆಚ್ಚು ದಾಟಿದೆ.
ಒಂದು ಕಾರ್ಯಕ್ರಮ ಮಾಡಿದ್ವಿ ಹೋಟೆಲ್ ಲುಮಿನನ್ ಕೋರಮಂಗಲ 7th ಬ್ಲಾಕಲ್ಲಿ ಫುಲ್ ಹೋಟೆಲ್ ಲುಮಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನನ್ನ ತುಂಬ ಆತ್ಮೀಯ ನನ್ನ ಪ್ರೀತಿಯ ಮಗಳು ಅಂತ ಹೇಳ್ಬೋದು, ಉಮಾ ಅಂತ. ರಂಗ ವಿಠಲ ಹಾಡನ್ನ ಒಬ್ಬರು ಆಡಬೇಕಾದ್ರೆ ವಿಠಲ ವಿಠಲ ಜೈ ಜೈ ವಿಠಲ ಆ ಒಂದು ಇದಕ್ಕೆ ನನ್ನ ತುಂಬ ಆತ್ಮೀಯರು ಅವರ ಯಜಮಾನರಿಗೆ ಬ್ರೈನ್ ಎಂಬ್ರೇಜ್ ಆಯಿತು. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ವಾಣಿಮ ನೀವು ಇದ್ರಲ್ಲ ಆ ಕಾರ್ಯಕ್ರಮದಲ್ಲಿ, ಎಸ್, ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಲಿಫ್ಟ್ನಿಂದ ಒಬ್ಬರೇ ದಯವಿಟ್ಟು ನಾಗೇಂದ್ರ ಸರ್ ಅವರು ದಯವಿಟ್ಟು ನಿಂತ್ಕೋಬೇಕು, ಪ್ಲೀಸ್ ಪ್ಲೀಸ್ ನಿಂತ್ಕೋಬೇಕು. ಅವರು ಬನ್ನಿ ವೇದಿಕೆ ಪ್ಲೀಸ್ ಬನ್ನಿ ಸರ್. ಲಿಫ್ಟ್ನಿಂದ ಒಬ್ಬರೇ ಅವರು ಬಾಚಿ ಎತ್ಕೊಂಡು, ಪ್ಲೀಸ್ ಸರ್ ಬನ್ನಿ, ಬಾಚಿ ಎತ್ಕೊಂಡು, ನೀವು ನಂಬ್ತೀರೋ ಇಲ್ವೋ, ಬೆಂಗಳೂರಲ್ಲಿ 1 ವೇ ಟ್ರಾಫಿಕ್, ಅದರಲ್ಲಿ ಆಪೋಸಿಟ್ ಕಾರಲ್ಲಿ ಓಡಿಸ್ಕೊಂಡು ಬಂದರು ಅಂದರೆ ಅಲ್ಲಿ ಡಾಕ್ಟ್ರ್ ಹೇಳಿದ್ದು ಕೇಳಿ ತುಂಬ ಒಂಥರ ಭಯ ಆಗುತ್ತೆ. 5 ರಿಂದ 10 ನಿಮಿಷ ಲೇಟ್ ಆಗಿದ್ದರೆ ಮನುಷ್ಯ ತೀರೋಗ್ತಾ ಇದ್ದ ಅಂತ. ಆ 1 ವೇ ಟ್ರಾಫಿಕಲ್ಲಿ ಅವ್ರನ್ನ ಬಾಚಿ ಎತ್ಕೊಂಡು ಅವ್ರನ್ನ ಸೇವ್ ಮಾಡಿದ್ದಾರೆ. ಅವತ್ತು ನಮ್ಮ ನಿಜವಾಗ್ಲೂ ದೇವರ ಒಂದು ಸ್ವರೂಪ ನಮ್ಮ ನಾಗೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬ ಸಂತೋಷದ ವಿಚಾರ. ಈಗ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ನನ್ನ ಬಾಸ್ ನನ್ನ ಬಗ್ಗೆ ಪರಿಚಯ ಮಾಡಿದ್ರು. ನಾನೇನು ಹೇಳೋದಕ್ಕೆ ಇಷ್ಟಪಟ್ಟೆ ಎರಡೇ ಮಾತು. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಹೋಗ್ಬೇಕು ಆಸೆ. ನಾವೇನು ಎತ್ಕೊಂಡು ಹೋಗ್ತೀವಿ, ನಾನು ಅನ್ನೋದನ್ನು ಬಿಟ್ಟರೆ ನಮ್ಮ ಜೊತೆ ಎಲ್ಲ ಇರ್ತಾರೆ. ನಾನು ಅನ್ನೋದು ನಮ್ಮ ಜೊತೆಲಿ ಎಲ್ಲವರು ಇರ್ತದೋ, ನಮ್ಮ ಜೊತೆಲಿ ಯಾವುದು ಬರಲ್ಲ. ನಮ್ಮ ಗುರಿ ಒಂದೇ, ಸಮಾಜ ಕಟ್ಟಬೇಕು. ಒಟ್ಟು ನಾವು ಸುಮಾರು ವರ್ಷಗಳಿಂದ ಒಟ್ಟು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಒಟ್ಟು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಹುಟ್ಟಿಸಿರೋ ಮಕ್ಕಳೇ ನಮ್ಮನ್ನು ಕಂಡ್ರೆ ಆಗಲ್ಲ. ಕೋರ್ಸೇ ತಕ್ಷಣ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮ ಸೇರಿಸ್ತಾರೆ. ಇಂಥವ್ರು ಅವರು ಸಾಕ್ತಾರೆ, ನಾವು ಅಪೇಕ್ಷಿಸ್ತೀವಿ ಅಲ್ವಾ? ಅವ್ರು ಸಾಕೋದು ಯಾರು? ಇಂಥವ್ರು. ಅವ್ರ ಮಕ್ಕಳಾಗಿ ಹುಟ್ಟಿರಲ್ಲ, ಅವ್ರ ಸಂಬಂಧಿಕರಾಗಿ ಹುಟ್ಟಿರೋದಿಲ್ಲ. ಅವ್ರೇನೋ ಕೊಡೋ ಕಾಸಲ್ಲ, ಸ್ಟಾರ್ಟಿಂಗ್ ಕೊಡ್ತಾರೆ ಖುಷಿ ಖುಷಿಯಾಗಿ. ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮಪ್ಪ ನಮ್ಮಮ್ಮ ನಮ್ಮ ನೆತ್ತು ಒತ್ತು ಬಲೆ ಸಾಕೋರೆ, ತುಂಬ ಚೆನ್ನಾಗಿ ಸಾಕೊಳ್ಳಿ ಅಂತ 1-2-3 ತಿಂಗಳು ಪಾಪ ದುಡ್ಡು ಕೊಡ್ತಾರೆ. 2-3 ತಿಂಗಳಾದ್ಮೇಲೆ ಅದೇನಾಗ್ತದೋ ಗೊತ್ತಿಲ್ಲ, ಎಲ್ಲಾನ ರೋಡಲ್ಲಿ ಬಿಟ್ಬಿಟ್ಟು ಹೇಳ್ತಾರೆ. ಆಡ್ತೀವಿ, ಎಂಜಾಯ್ ಮಾಡ್ತೀವಿ, ಎಷ್ಟೆಲ್ಲ ಖರ್ಚು ಮಾಡ್ತೀವಿ. ಸಾಕಷ್ಟು ನೊಂದು ಬೆಂದು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮನ್ನು ನೋಡ್ಕೊಳ್ಳೋದು ಯಾರು? ನಮ್ಮ ಮಕ್ಕಳು ನೋಡ್ಕೋಬೇಕು, ಅವ್ರ ಮಕ್ಕಳು ನೋಡ್ಕೊಳ್ತಾರೆ. ಇವತ್ತು ಯಾರು ಆ ಪರಿಸ್ಥಿತಿಯಲ್ಲಿ. ನಮ್ದು ಒಂದೇ ಗುರಿ, ನಾವೇನು ಎತ್ಕೊಂಡಾಗಿಲ್ಲ. ದಯವಿಟ್ಟು ತಮ್ಮ ಮಕ್ಕಳಿಗೆ ಅಥವಾ ನೀವು ನಿಮ್ಮ ತಂದೆ ತಾಯಿಗಳಿಗೆ, ನಾನು ತುಂಬ ನೊಂದ್ಕೊಂಡು ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಏನಾಗ್ತಾರೋ ಗೊತ್ತಿಲ್ಲ, ಏನು ಮಾಡ್ತಿರೋ ಗೊತ್ತಿಲ್ಲ. ಅವ್ರು ಕೇಳೋದು ಹೇಳುತ್ತೆ ಊಟ ಅಷ್ಟೇ, ಅಲ್ವಾ ಸರ್? 2 ಹೊತ್ತು ಊಟ ಕೇಳ್ತಾರೆ. ಅದರಲ್ಲೂ ಸಹ ಎಷ್ಟೆಷ್ಟು ವಯಸ್ಸಾದ್ಮೇಲೆ ಇಷ್ಟು ಕೂಡ ತಿನ್ನಲ್ಲ. ಅವ್ರ ಕಕ್ಕಸು ಉಚ್ಚೆ ಎತ್ತಬೇಕ್ರಿ. ನಾವು ಅವ್ರ ಹೊಟ್ಟೆನಲ್ಲಿ ಹುಟ್ಟಿದ್ದಕ್ಕೋಸ್ಕರ ಅವ್ರ ಕಕ್ಕಸು ಉಚ್ಚೆ ಎತ್ತಿದಾಗ ಮಾತ್ರ ನಾವು ಅವ್ರ ಹೊಟ್ಟೆನಲ್ಲಿ ಹುಟ್ಟಿದ್ದಕ್ಕೆ ಒಂದು ಜನ್ಮ ಪಾವನ ಆಗ್ತದೆ. ನಿಜವಾಗ್ಲೂ ಹೇಳ್ತೀನಿ, ನಾನು ನೋಡ್ತೀನಲ್ಲ, ನಾನು ನಮ್ಮ ಬಾಸವರ ಆಶ್ರಮ ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತೇಳಿ ತುಂಬ ದಿನಗಳಿಂದ ಆಗ್ತಾ ಇಲ್ಲ. ಕೈಯಲ್ಲಿ ಸಾಕಷ್ಟು ಒತ್ತಡ ಕೆಲಸ. ಹಂಗಾಗಿ ನೋಡಿ, ಮಕ್ಕಳಾಗಬಾರ್ದು. ಆಗ್ಬೇಕಂದ್ರೆ ಒಂದು 10 ವರ್ಷ ಮಕ್ಕಳಿದ್ರೆ ನೊಂದ್ಕೋಬೇಕ್ರಿ. ನನಗೆ ನೋಡಿ, ನನ್ನ ಮಗ ಒಂದು 10 ವರ್ಷ ಆದಮೇಲೆ 12 ವರ್ಷ ಆದಮೇಲೆ ಹುಟ್ಟಿರೋದು ನನ್ನ ಮಗ. ಆಗ ಗೊತ್ತಾಗ್ತದೆ ಆ ಮಕ್ಕಳ ಪರಿಸ್ಥಿತಿ ಏನು ಅಂತೇಳಿ. ಹಂಗಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ, ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ಸಂಸ್ಕಾರದಿಂದ ನಮ್ಮ ಮಕ್ಕಳನ್ನು ಬೆಳೆಸೋಣ, ನಮ್ಮ ದೇಶ ಬೆಳೆಸೋಣ. ದೇಶ ಉಳಿಸಿದ್ರೆ ನಾವೆಲ್ಲ ನಮ್ಮ ಕುಟುಂಬ ಎಲ್ಲ ಬೆಳೀತದೆ ಅಂತ ಹೇಳ್ತಾರೆ. ನಮ್ಮ ಸಹಕಾರ ಸಂಪೂರ್ಣವಾಗಿ ನಮ್ಮ ಜೊತೆಲಿರ್ತದೆ. ನನ್ನ ಭಾಷಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ವೇದಿಕೆನೂ ಹಂಚ್ಕೊಳ್ಳಲ್ಲ ಹೆಚ್ಚಿಗೆ. ಸದಾಕಾಲ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಅವ್ರದ್ದು ಪಾಪ
ನನ್ನ ಕರ್ತವ್ಯ ಇರುತ್ತೆ ಅಷ್ಟೇ ಅಲ್ಲಿ. ಅದನ್ನ ನಾನು ಉಳಿಸ್ತೀನಿ ಅಥವಾ ನಾನು ಎತ್ಕೊಂಡು ಹೋಗ್ತೀನಿ ಪ್ರಶ್ನೆ ಅಲ್ಲ. ನನ್ನ ಜವಾಬ್ದಾರಿ ಅಲ್ಲಿತ್ತೇನೋ ನನಗೆ ಭಗವಂತ ನಾನು ಕೆಲಸ ಮಾಡಿಸಿದ್ದಾನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಮಗ ಶಬರೀಶ್ ಅಂತೇಳಿ ಈಗ ಕರ್ನಾಟಕ ಶಾಸ್ತ್ರೀಯ ಕಲಿತಾ ಇದ್ದೀನಿ. ಈ ವರ್ಷದಲ್ಲಿ ಈವೆಂಟ್ಗಳು ಸುಮಾರು 25ಕ್ಕೂ ಹೆಚ್ಚಿಗೆ ಈವೆಂಟ್ಗಳನ್ನು ಭಾಗವಹಿಸಿದ್ದಾನೆ. ದೊಡ್ಡ ಈವೆಂಟ್ಗಳನ್ನ ಈಗ ಅವನು ರಾತ್ರಿ ಕೂಡ ಒಂದು ಕಾರ್ಯಕ್ರಮ, ಒಂದು 2-3 ಸಾವಿರ ಜನ ಇರೋ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಾನೆ. ನಮ್ಮ ಬ್ರದರ್ದೆ ಇಟ್ಸ್ ಆಫ್ ಮ್ಯೂಸಿಕ್ ಅಂತಿದೆ, ಇನ್ನೊಬ್ಬರು ನಮ್ಮ ಶಿವದು ಇರ್ತಿದೆ, ಈಗ ನಮ್ಮ ಬಾಸ್ಜಿ ಇದೆ. ಅವರು ಕೂಡ ನನಗೆ ನನ್ನ ಮಗನ ಫೀಸ್ ಇಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ, ಟೀ ಕಾಫಿ ನಾನೇ ಕೊಡಿಸ್ತೀನಿ, ಬೆಳಿಬೇಕು ಅಷ್ಟೇ, ನಾನೆಲ್ಲ ಮಾಡಿಕ್ಕಿದ್ದೀನಿ. ಅವನಿಗೆ ಅಮೌಂಟ್ ಫಿಕ್ಸ್ ಮಾಡಿಸೋವಾಗಿಲ್ಲ. ಅವನು ಸ್ವತಃ ಅವನ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಅವನು ಫಿಕ್ಸ್ ಮಾಡ್ತಾನೆ. ಅನ್ನೋರ್ಗೂ ಅವ್ನು ಫ್ರೀ. ಯಾರೇ ನಮ್ಮ ಆದ್ಮೇಲೆ ಕರ್ಕೊಂಡೋಗಿ ಆಡಿಸ್ಕೊಬಾರ್ದು. ಮ್ಯಾಕ್ಸಿಮಮ್ ಸುಮಾರು ಕಡೆ ಬೆಂಗಳೂರು ಆಜುಬಾಜು ಎಲ್ಲ ಕರ್ಕೊಂಡೋಗಿದ್ದೆ. ನಮ್ಮ ಅಣ್ಣ ಮೊನ್ನೆ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಮೌಂಟ್ ಕೊಡೋಕೆ ಬಂದ, ಕೊಟ್ಬಾರ್ದಪ್ಪ ಅಂದೆ. ಈಗ ಕಾಸು ರುಚಿ ಮಕ್ಕಳು ತೋರಿಸ್ಬಿಟ್ರೆ ಬೆಳವಣಿಗೆ ಕಡಿಮೆ ಆಗ್ತದಂತೆ. ಕಲೀಲಿ, ಕಲ್ತ ಮೇಲೆ ಇಂಥವ್ರ ಕೈ ಕಲ್ತ್ರೆ ನಮ್ಗೊಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ತಾರೆ. ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಎಂಜಾಯ್ ಮಾಡಿ, ಖುಷಿಯಾಗಿರಿ. ಎಲ್ಲರೂ ಇವ್ರ ಜೊತೆ ಕೈ ಜೋಡಿಸಿ. ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಬಂದಿದೆ, ದಯವಿಟ್ಟು ಎಲ್ಲ ಊಟ ಮಾಡಿ. ಈಗ ನೀವು ಮಾಡ್ತೀರಾ ಬನ್ನಿ, ನಿಮ್ದಾದ್ಮೇಲೆ